ಆಗ್ತಕ್ಕಂಥ ಅನಾಹುತಗಳು ಘಟನೆಗಳು ಸಂವಿಧಾನವನ್ನು ಉಳಿಸಲಿಕ್ಕೆ ಬಹುಜನ ಬಂಧುಗಳು ತಾವೆಲ್ಲ ಒಂದಾಗಬೇಕು. ದಯವಿಟ್ಟು ಯಾವುದೇ ಒಂದು ಕಡೆಗಣಿಸದೆ ಇವತ್ತು ನಾವು ಸಂವಿಧಾನ ಉಳಿಸಲಿಕ್ಕೆ, ಸಂವಿಧಾನವನ್ನು ಉಳಿಸ್ಕೊಳ್ಳಲಿಕ್ಕೆ, ಸಂವಿಧಾನ ಜಾರಿಯಾಗಲಿಕ್ಕೆ ಇವತ್ತು ಜಯಪ್ರಸಾದ್ ಇದೇ ಸಿನಿಮಾ ತಾಲೂಕು ಕುಮ್ಮರೆಡ್ಡಿಪುರ ಜೋಳದಹಳ್ಳಿ ಹತ್ರ ಹಳ್ಳಿಯಲ್ಲಿ ಗ್ರಾಮದಲ್ಲಿ ದಲಿತ ಕುಟುಂಬಕ್ಕೆ ಸೇರಿದವನು. ನಾನು ಬಡತನದಲ್ಲಿ ಅರಿತಿದ್ದೇನೆ, ಕ್ಷಾಮ ನೋಡಿದ್ದೇನೆ, ಕದ್ದಾಲಗಡ್ಡೆ ತಿಂದಿದ್ದೇನೆ, ಗೊಟ್ಟುಗಡ್ಡೆ ತಿಂದಿದ್ದೇನೆ. ನನ್ನ ಬಡತನ ಗೊತ್ತು. ನಾನು ಇವತ್ತು ಕೋಟು ಶೂಟ್ ಹಾಕೊಂಡಿರ್ಬೋದು, ಆದರೆ ನಾನು ಹಳ್ಳಿಯಲ್ಲಿ ಎಲ್ಲ ಕೂಲಿ ಕೆಲಸ ಮಾಡಿದ್ದೇನೆ. ನಾನು ಬಡವನು. ಈ ಬಡವನಿಗೆ ನೀವೆಲ್ಲ ಸೇರಿ ನಾನು ಗೆಲ್ಲಿಸಿದ್ರೆ ನಾನು ಬಡವರ ಬರುವ ಕೆಲಸ ಮಾಡ್ತೀನಿ. ನಾನು ಬ್ಯಾಂಕ್ ಮ್ಯಾನೇಜರ್ ಆಗಿ 36 ವರ್ಷ ಕೆಲಸ ಮಾಡಿ ಬ್ಯಾಂಕಲ್ಲಿ ಅತ್ಯುನ್ನತ ಅವಾರ್ಡ್ ತಗೊಂಡಿದ್ದೇನೆ. ಅದೇ ಆ ಒಂದು ಬ್ಯಾಂಕಿನ ಅನುಭವವನ್ನು ನಾನು ಇದೇ ನಮ್ಮ ಜಿಲ್ಲೆಗೆ ಒಂದು ಕೊಡುಗೆಯಾಗಿ ಒಂದು ಬ್ಯಾಂಕ್ನ ಧರಿಸ್ತಾ ಇದ್ದೀನಿ. ಆ ಬ್ಯಾಂಕಿನ ಹೆಸರು ಬಹುಜನ ಸೌಹಾರ್ದ ಸಹಕಾರ ಸಾಲದ BS4 ಬ್ಯಾಂಕ್ ಅನ್ನು ಆಲ್ರೆಡಿ ಲೈಸೆನ್ಸ್ ಬಂದಿದೆ. ಮುಂದಿನ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಬ್ಯಾಂಕ್ ಕೊಡ್ತೀನಿ, ಬಡವರು ಬ್ಯಾಂಕ್ ಕೊಡ್ತೀನಿ. ಬಡವರು ಎಲ್ಲರೂ ನಿರುದ್ಯೋಗಿಗಳು, ಯುವಕರಿಗೆ ಸಾಲ ಸೌಲಭ್ಯಗಳು ಅತಿ ಸುಲಭದ ಕಂತಲ್ಲಿ, ಸುಲಭ ರೀತಿಯಲ್ಲಿ ನಾನು ಡಿಲೇ ಮಾಡಿ ಬೇರೆ ಬ್ಯಾಂಕ್ ವರ್ಷಗಟ್ಟಲೆ ಹೇಳಲ್ಲ. ಅವ್ರು 24 ಗಂಟೆಗಳಲ್ಲಿ ನಾನು ಸಾಲ ಕೊಡ್ತೀನಿ. ಇಂಡಿಯಾ ನಂಬರ್ 1 ಬ್ಯಾಂಕ್ ಆಗಿ ಮಾಡ್ತೀನಿ. ನಾವೆಲ್ಲರೂ ಕುಮ್ಮಂತದ್ದು ಯಾರು ಮಾತು ಕೇಳಿದೆ ದಯವಿಟ್ಟು ಬಹುಜನ ಸಮಾಜ ಪಕ್ಷಕ್ಕೆ ಓಟ್ ಹಾಕಿ, ಓಟ್ ಹಾಕಿ ಈ ಪಕ್ಷವನ್ನು ಗೆಲ್ಲಿಸಿ. ನಿಜವಾಗ್ಲೂ ಇದು ಬಡವರ ಪಕ್ಷ ಅಂತ ಹೇಳ್ತಾ, ಇದು ಅಂಬೇಡ್ಕರ್ ಪಕ್ಷ. ಈ ಪಕ್ಷ ನೀವೆಲ್ಲ ಕೊಡಿ ಅಂತ ಹೇಳ್ತೇನೆ. ನಾನು ಹೇಳಿ ಮಾತಾಡ್ತೀನಿ. ಜೈ ಭೀಮ್, ಜೈ ಭಾರತ್. ಏನಿವತ್ತು ಬಾಬಾ ಸಾಹೇಬರ 128ನೇ ಜಯಂತ್ಯುತ್ಸವದ ದಿನದಲ್ಲಿ ಕಾಂಶಿರಾಮ್ಜೀರವರ ಏನು ಇವತ್ತು 14/4/1984ರಲ್ಲಿ ಬಹುಜನ ಸಮಾಜ ಪಕ್ಷ ಸ್ಥಾಪನೆಯಾದಂಥ ದಿನ. ಇವತ್ತು ಬಾಬಾ ಸಾಹೇಬರ ಹುಟ್ಟುಹಬ್ಬದ ದಿನ. ಇವತ್ತು ಬಹುಜನ ಸಮಾಜ ಪಕ್ಷದ ವತಿಯಿಂದ ಜಯಪ್ರಸಾದ್ ರವರು ಆನೆಯ ಗುರುತಿನಲ್ಲಿ ಇವತ್ತು ನಿಂತು ಮುಂದಿನ ಪ್ರಧಾನಿ ಅಕ್ಕ ಮಾಯಾವತಿಯವರನ್ನ ಭಾವಿ ಪ್ರಧಾನಿ ಅಂತೇಳಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಭಾವಿಸಿದ್ದಾರೆ. ಮುಂದಿನ ಪ್ರಧಾನಿ ಅಕ್ಕ ಮಾಯಾವತಿಯವರು ಆಗ್ತಾರೆ ಅಂತ ಒಂದಿದರಲ್ಲಿ ನಾಡಿನ ಜನ ಇವತ್ತು ಬಹುಜನ ಸಮಾಜ ಪಕ್ಷಕ್ಕೆ ಮತ ಕೊಡಲು ಮುಂದಾಗಿದ್ದಾರೆ. ಇವತ್ತು ನಾವು ಮುಳಬಾಗಿಲು ತಾಲೂಕೆಲ್ಲ ಮೈಸೂರಿಗೆ ಮೊನ್ನೆ ಬಂದಂತ ಅಕ್ಕ ಮಾಯಾವತಿಯವರು ಬಂದಂತ ನೋಡಿದಂತ ಒಂದು ದಿನವನ್ನು ನೋಡಿದ್ರೆ ಅಕ್ಕ ಮಾಯಾವತಿಯವರು ಪ್ರಧಾನಿ ಆಗುವುದು ಖಚಿತ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಇಂಥ ಒಂದು ಆಸೆಗಳನ್ನು ಇಟ್ಕೊಂಡು ಮತ ಬಾಂಧವರು ನಿಷ್ಠಾವಂತ ಅಧಿಕಾರಿಯಾದಂತಹ ಜಯಪ್ರಸಾದ್ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ನಾನು ತಾಲೂಕಿನ ಪರವಾಗಿ, ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ನಾನು ಜಿಲ್ಲೆಯಾದ್ಯಂತ ಇವತ್ತು ನಾನು ತಮ್ಮಲ್ಲಿ ಸವಿಸವಿನ ನೆನಪನ್ನ ನಾನು ಮನವಿಯನ್ನ ಕೇಳ್ತೀನಿ. ಜಯಪ್ರಸಾದ್ ಅವರಿಗೆ ತಮ್ಮ ಅಮೂಲ್ಯವಾದ ಮತ ಕೊಟ್ಟು ಆನೆಯ ಗುರುತಿಗೆ ಮತ ಹಾಕಿದ್ರೆ ಅಕ್ಕ ಮಾಯಾವತಿ ಅವರು ಪ್ರಧಾನಿ ಅಂತೇಳಿ ನಂಬರ್ 1 ಏನಿವತ್ತು ಸೀರಿಯಲ್ ನಂಬರ್ 1 ನಮ್ಮ ಇದರಲ್ಲಿ ಇವತ್ತು ಕ್ರಮ ಸಂಖ್ಯೆ 1ರಲ್ಲಿ ಆನೆಯ ಗುರುತಿರ್ತದೆ. ಆನೆಯ ಗುರುತಿಗೆ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡಿ ಬೇಡ್ತೀನಿ.
धोखा खाने को मोदी के इसमें धोखा खाने को, कांग्रेस में जाकर धोखा खाने को, वोट बैंक बनाने को, धोखा देने को। 2014 में मोदी जी ये कहा है, ना खाऊंगा ना खाने दूंगा, पूरे गरीबों के जीरो अकाउंट में खाली रखूंगा, ऐसा कहा है। ऐसी सरकार होना चाहिए आपको, ऐसी होना क्या, ऐसी सरकार नहीं चाहिए आपको। हमारी सरकार बीएसपी सरकार बनाना, तो हम बीएसपी सरकार को वोट देखो कामयाब बनाओ। जयप्रसाद सर को एमपी ये बार बनाए तो गरीबों के काम पूरे होते हैं। सेड़ा बना को दे तुमको सार बोल को है, बैंक खोल तुमको सार बोल को है, वो काम कामयाबी करको सार करती। हमारा सार आए तो गरीबों के काम कर को देते हैं। मेरी बात को खत्म कर रहा हूँ मैं।